ಈ ಎಲ್ಲ ಎಪಿಸೋಡನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನೇ ಈ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿದೇಶಕ್ಕೆ ಕಳಿಸಿದ್ದು ಅಂತ ಅನ್ಸುತ್ತೆ. ರಾಜ್ಯದ ಜನತೆಗೆ ಎಲ್ಲ ಗೊತ್ತಿದೆ. ಕಾನೂನು ಸುವ್ಯವಸ್ಥೆ ಇರೋದು, ಪೊಲೀಸ್ ಇರೋದು, ಇಂಟೆಲಿಜೆನ್ಸಿ ಇರೋದು ಎಲ್ಲನೂ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲೇ. ಈಗ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಹಾಸನ ಓಟ್ ಹಾಕಿದ್ಮೇಲೆ ಎಲ್ಲಿಗೆ ಹೋಗ್ಬೇಕಾಯ್ತು? ಏರ್ಪೋರ್ಟ್ಗೆ ಹೆಂಗೆ ಹೋದ? ಸುಮಾರು 300 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾರಲ್ಲ, 300 ಕಿಲೋಮೀಟರ್ ಹೋಗಿ ಬಿಟ್ಟವ್ರು ಯಾರು? ನನಗನ್ಸುತ್ತೆ ಇದು ಚುನಾವಣಾ ವಿಚಾರವಾಗಿ ಮಾಡಬೇಕು ಅಂತೇಳಿ ಒಂದು ರೀತಿ ದೇವೇಗೌಡರಿಗೆ ಅವಮಾನ ಮಾಡಬೇಕು ಅಂತ ಮಾಡಿರೋಂಥ ಸ್ಕೀಮು. ಈಗ ಪ್ರಜ್ವಲ್ ರೇವಣ್ಣ ಮಾಡಿರೋದು ತಪ್ಪು ಅಂತ ಆದರೆ ಯಾಕೆ ಅವ್ರನ್ನ ಬಂಧಿಸದೆ ಬಿಟ್ಟರು? ಕಾಂಗ್ರೆಸ್ ಅವ್ರು ಯಾಕೆ ಬಂಧಿಸಿಲ್ಲ? ಮತ್ತು ಕೇಸ್ ಹಾಕಕ್ಕೆ ಇಷ್ಟು ತಡ ಯಾಕೆ? 15 ದಿನ ಆಯಿತು ಆ ಒಂದು ಪೆನ್ ಡ್ರೈವ್ ಆಚೆ ಬಂದು, ಸುಮಾರು 15 ದಿನ ಆಯಿತು. 15 ದಿನದಿಂದ ಇಂಟೆಲಿಜೆನ್ಸಿಯವರು ಪೊಲೀಸರು ಏನು ಮಾಡ್ತಾಯಿದ್ರು? ಜ್ಞಾನ ಇರಲಿಲ್ವ ಅವ್ರಿಗೆ? ಮಾನ ಮರ್ಯಾದೆ ಇರಲಿಲ್ವಾ ಕಾಂಗ್ರೆಸ್ ಅವ್ರಿಗೆ? ಯಾಕೆ ಮಾಡಲಿಲ್ಲ? ಈ ಬಿ ಜೆ ಪಿ ಮೇಲೆ ಹೇಳ್ತಾರೆ, ಮೋದಿ ಮೇಲೆ ಹೇಳ್ತಾರೆ, ಅಮಿತ್ ಶಾ ಮೇಲೆ ಹೇಳ್ತಾರೆ. ಬಿಟ್ಬಿಡಿ, ಆಗಲ್ಲ ಅಂದರೆ ನಮಗೆ ಕಾನೂನು ಸುವ್ಯವಸ್ಥೆ ನಮ್ದಲ್ಲ, ಅದು ಕೇಂದ್ರ ಸರ್ಕಾರ ಕಾಪಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಕೊಟ್ಬಿಟ್ಟಿದ್ದೀರಿ ಕಾನೂನು ಸುವ್ಯವಸ್ಥೆ ಮತ್ತು ಇಂಟೆಲಿಜೆನ್ಸ್ ಎಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಅಂತ ಬರ್ಕೊಟ್ಬಿಡಿ. ಅವಾಗ ಕೇಂದ್ರ ಸರ್ಕಾರನ ಕೇಳಿ. ಅದು ಬಿಟ್ಬಿಟ್ಟು ನೀವು ಮೋದಿಯವರು ಅಮಿತ್ ಶಾ ಅವರು ಅಂತ ಹೇಳಿದ್ರೆ ನಿಮ್ಮ ತಪ್ಪನ್ನು ಇಟ್ಕೊಂಡು ಬೇರೆಯವ್ರ ಮೇಲೆ ಯಾಕೆ ತಪ್ಪು ಹೊರಿಸ್ತೀರ? ಈ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನು ಕೇಸ್ ಇದೆ ಅದು ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ನ್ಯಾಯಾಲಯ ಪೊಲೀಸರು ತೆಗೆದುಕೊಳ್ತಾರೆ. SIT ರಚನೆ ಮಾಡಿದಾರಲ್ಲ, ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ, ಕ್ರಮ ತೆಗೆದುಕೊಳ್ತಾರೆ. ಅವ್ರು ಮಾಡಬೇಕು. ಅವ್ರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಕಳಿಸ್ತವ್ರು ಯಾರು? ಈಗ ಹಾಸನದಿಂದ ಏರ್ಪೋರ್ಟ್ವರೆಗೂ ತಂದು ಬಿಟ್ಟವ್ರು ಯಾರು? ಇವರೇ ತಾನೇ. ಗನ್ಮ್ಯಾನ್ ಯಾರಪ್ಪ? ರಾಜ್ಯ ಸರ್ಕಾರ ತಾನೇ ಗನ್ಮ್ಯಾನು. ಮತ್ತು ಯಾರು? ಅದಕ್ಕೆ ನಾನು ಹೇಳಿದ್ದೀನಿ, ಈಗ ಸಿದ್ದರಾಮಯ್ಯನವರ ಮೊಬೈಲ್ನ ಟ್ರ್ಯಾಕ್ ಮಾಡಿಬಿಟ್ರೆ ಯಾರ್ಯಾರು ರೆಕಮೆಂಡ್ ಮಾಡಿದ್ರು, ಏನೇನು ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ. ಹೆಂಗೆ ಬಿಟ್ಟು ಕಳಿಸಿದ್ರು ಎಲ್ಲ ಕ್ಲೀನಾಗಿ ಗೊತ್ತಾಗ್ತದೆ. ಬಿಟ್ಟವರು ಸಿದ್ದರಾಮಯ್ಯನವರು, ಕೇಳೋದು ಮೋದಿ ಮೇಲೆ. ಹಂಗಾರೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸತ್ತೋಗಿದೆಯಾ? ಇಂಟೆಲಿಜೆನ್ಸ್ ಸತ್ತೋಗಿದೆಯಾ? ಪೊಲೀಸವ್ರು ಕರ್ನಾಟಕದಲ್ಲಿ ಇದ್ದಾರೋ ಸತ್ತೋಗಿದ್ದಾರೋ ಹೇಳ್ಬೇಕಲ್ಲ. ಭೇಟಿಯಾಗಿದ್ದಾರೆ. ಈಗ ಅಮಿತ್ ಶಾ ಅವರು ಹೇಳಿದಾರಲ್ಲ, ಇಲ್ಲಿ ತನಿಖೆ ಸರಿ ಇಲ್ಲ ಅಂದರೆ CBI ಕೊಡಿ, ನಾವು ತನಿಖೆ ಮಾಡ್ತೀರಿ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ನೇಹಾದು ಏನಿದೆ ಅದೊಂದು ಲವ್ ಜಿಹಾದ್ ಕೇಸು. ಕರ್ನಾಟಕ ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ CBI ಕೊಟ್ಟರೆ ಸತ್ಯ ಸಂಗತಿ ಹೊರಗಡೆ ಬರುತ್ತೆ. ಥ್ಯಾಂಕ್ ಯು.